CNG ಬಂದು 65-70 ರೂಪಾಯಿ ಇದೆ ಪ್ಲಸ್ ಡಬಲ್ ಮೈಲೇಜ್. CNG ಒಂದು ರೀತಿಲಿ ಪೊಲ್ಯೂಷನ್ ಫ್ರೀ ಅಂತಲೇ ಹೇಳ್ಬೋದು. CNG ಅಳವಡಿಸಿದ ಮೇಲೆ CNG ಆಟೋಸ್ ಬರ್ತಾ ಇದೆ, ಅವ್ರ ಜೊತೆ ಕೆಲವು ಮಾತಾಡಿದಾಗ ಮೈಲೇಜ್ ಇಸ್ ಆಲ್ಮೋಸ್ಟ್ ಡಬಲ್. ಇಟ್ ಈಸ್ ಸೇಫ್, ಓಕೆ, ನಥಿಂಗ್ ಟು ವರಿ. ಪೆಟ್ರೋಲಲ್ಲಿ ಪ್ರೆಷರ್ ಇಲ್ಲ, ಸುಮ್ಮನೆ ತುಂಬಿಸೋದು, ಅದನ್ನು ಓಡಿಸ್ತಾರೆ. CNG ನಾನು ಹೇಳ್ದಂಗೆ ಇಟ್ಸ್ ಕಂಪ್ರೆಸ್ ಟು 1%, ಸೊ ಪ್ರೆಷರ್ ಇಸ್ ವೆರಿ ಹೈ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕಳೆದ ವಾರ ದೇಶದ ಅಗ್ರಗಣ್ಯ ಆಟೋಮೊಬೈಲ್ ಕಂಪನಿಯಾದ ಬಜಾಜ್ ಕಂಪನಿ ಇತ್ತೀಚೆಗೆ CNG ಬೈಕನ್ನು ರಿಲೀಸ್ ಮಾಡಿದೆ. CNG ಬೈಕ್ ಅಂದರೆ ಏನು, ಇದರ ವಿಶೇಷತೆ ಏನು, ಇದರ ಲಾಭ ಏನು, ಯಾಕಾಗಿ ಬಜಾಜ್ ಕಂಪನಿ ವಿಶ್ವದಲ್ಲಿಯೇ ಮೊದಲ ಬಾರಿಗೆ CNG ಬೈಕನ್ನು ರಿಲೀಸ್ ಮಾಡಿದೆ ಅನ್ನುವಂಥ ಒಂದು ಕುತೂಹಲ ವಿಶ್ವದ ಎಲ್ಲ ಕಡೆ ಇದೆ. ಹಾಗಾದರೆ ಏನದು CNG ಬೈಕ್ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. CNG ಬೈಕಿನ ವಿಶೇಷತೆ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಆಟೋಮೊಬೈಲ್ ಕ್ಷೇತ್ರದ ದಿಗ್ಗಜರಾದ, ಆಟೋಮೊಬೈಲ್ ಕ್ಷೇತ್ರದ ತಜ್ಞರಾದ ಸುರೇಶ್ ನಾಗರಾಜ್ ಅವರು ನಮ್ಮ ಜೊತೆ ಇವತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸುರೇಶ್. ಅಂದಹಾಗೆ ಬಜಾಜ್ ಒಂದು ದೊಡ್ಡ ಸಂಚಲನವನ್ನೇ ಕಳೆದ ವಾರ ಸೃಷ್ಟಿಸಿದೆ. ಮುಖ್ಯವಾಗಿ CNGಯಿಂದ ಚಾಲನೆ ಆಗ್ತಾ ಇರುವಂತಹ ಒಂದು ಬೈಕನ್ನು ರಿಲೀಸ್ ಮಾಡಿದೆ. ಹಾಗಾದರೆ ಈ CNG ಬೈಕ್ ಅಂದರೆ ಏನು, ಇದರ ವಿಶೇಷತೆ ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಅಂತ? ಖಂಡಿತವಾಗಿ. ಇದರಲ್ಲಿ ಫಸ್ಟ್ ನನ್ನ ಇದು ಹೇಳಬೇಕಂದ್ರೆ, ನನ್ನ 30 ವರ್ಷದ ಇಲ್ಲಿ ಅನುಭವ ಆಟೋಮೊಬೈಲ್ ಫೀಲ್ಡಲ್ಲಿ ಹಲವಾರು ಕಂಪ್ನಿಗಳ ಜೊತೆ ಕೆಲಸ ಮಾಡಿ ಈಗ ಪ್ರತಿಷ್ಠವಾದ ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಈ ನಿಮ್ಮ ಕ್ವೆಶನ್ಗೆ ಆನ್ಸರು, CNG ಅನ್ನೋದು ನಮಗೆಲ್ಲ ಗೊತ್ತಿರಬೇಕು. ನ್ಯಾಚುರಲ್ ಗ್ಯಾಸ್ ಅಂತ ಭೂಮಿಯಿಂದ ಕ್ರೂಡ್ ಆಯಿಲ್ ಅಂತ ಏನು ಹೇಳ್ತೀವಿ, ಕಚ್ಚಾ ತೈಲ ಅಂತ, ಅದನ್ನು ನಾವು ತೆಗೆಯೋದಕ್ಕೆ ಮುಂಚೆ ಮೇಲ್ಗಡೆಯಲ್ಲಿ ನ್ಯಾಚುರಲ್ ಗ್ಯಾಸ್ ಅಂತ ಅದು ಇರುತ್ತೆ. ಅದನ್ನು ನಾವು ಹೊರಗೆ ತಗೊಂಡು ಅದನ್ನು ಕಂಪ್ರೆಸ್ ಮಾಡ್ತೀವಿ. ಕಂಪ್ರೆಸ್ ಎಷ್ಟಕ್ಕೆ ಮಾಡ್ತೀವಿ ಅಂತಂದರೆ 3600 ಕ್ಯೂಬಿಕ್ ಸೆಂಟಿಮೀಟರ್ಗೆ ಕಂಪ್ರೆಸ್ ಮಾಡ್ತೀವಿ 1%ಗೆ. ಅಂದರೆ 100 ಇರೋದನ್ನು ಅದನ್ನು 1%ಗೆ ನಾವು ಕಂಪ್ರೆಸ್ ಮಾಡಿ ಅದನ್ನು ಯೂಸ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಇದರಲ್ಲಿ ಬಜಾಜ್ ಅವರು ತುಂಬ ಹೆಮ್ಮೆ ಪಡುವಂಥ ಒಂದು ಆವಿಷ್ಕಾರ ಇದು. ಯಾಕೆಂದರೆ ನಮಗೆಲ್ಲ ಗೊತ್ತು, ನಮಗೆ ಅಂದರೆ ವಿ ಹ್ಯಾವ್ ಟು ಬಿ ಪ್ರೌಡ್. ಇಂಡಿಯನ್ಸ್ ಆರ್ ಆಲ್ವೇಸ್ ಫಸ್ಟ್ ಇನ್ ಇನೋವೇಷನ್, ಸೊ ದ್ಯಾಟ್ಸ್ ಒನ್ ಥಿಂಗ್. ಆ್ಯಂಡ್ ಹಾಗೆಯೇ ಈ ಹಳೆ ಕಂಪ್ನಿಗಳೆಲ್ಲ ನೋಡಿದ್ರೆ, ಬಜಾಜು, ಟೆಲ್ಕೋ, ಇವರೆಲ್ಲ ನೋಡಿದ್ರೆ ನಮಗೆ ಬಹಳಷ್ಟು ಹತ್ತಿರವಾದಂಥ, ನಮಗೆ ಅಗ್ಗುವಂಥ, ಹಾಗೆಯೇ ನಮಗೆ ಮೆಚ್ಚುವಂಥ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ, ರೈಟ್? ಸೊ ಅದರಲ್ಲಿ ಈಗ CNG ಬೈಕ್ಸು ತುಂಬ ಇಷ್ಟ ಆಗುವಂಥ ಸಿಚುವೇಶನ್ ಇರ್ಬೋದು, ಐ ಮೀನ್ ಕಸ್ಟಮರ್ಸ್ಗೆ. ಇದರಲ್ಲಿ ಸೊ CNG ನಾವು ಆಗಲೇ ಆಟೋಸಲ್ಲಿ ಯೂಸ್ ಮಾಡ್ತಾಯಿದ್ದೀವಿ, ಟ್ರಕ್ಸಲ್ಲಿ ಯೂಸ್ ಮಾಡ್ತಾಯಿದ್ದೀವಿ, ಬಸ್ಸಲ್ಲೂ ಯೂಸ್ ಮಾಡ್ತಾಯಿದ್ದೀವಿ. ಸೊ ಎಫೆಕ್ಟಿವ್ ಆಗಿ ನೋಡಿದ್ರೆ ತುಂಬ ಅನುಕೂಲಗಳಿದೆ. ಸರ್, ಈಗ ಈ ಬಜಾಜ್ ಡೆವಲಪ್ ಮಾಡಿದಂತಹ ಈ ಬೈಕ್ ಇದೆಯಲ್ಲ, ಅದರ ವಿಶೇಷ ಅಂದರೆ ಅದರ ಗುಣಲಕ್ಷಣ ಅಂತ ಹೇಳಿದ್ರೆ ಏನೆಲ್ಲ ಅದರಲ್ಲಿ ಇದೆ ಅಂತ ಹೇಳ್ತಾರೆ? ಸ್ಪೆಸಿಫಿಕ್ ಆಗಿ ಏನಿದೆ? ಸ್ಪೆಸಿಫಿಕ್ ಆಗಿ ಏನಂತಂದರೆ, ಈಗ IC ಇಂಜಿನ್ಸ್ ಇತ್ತು. IC ಇಂಜಿನ್ಸ್ ಅಂದರೆ ಇಂಟರ್ನಲ್ ಕಂಬಷನ್ ಇಂಜಿನ್, ಅದು ಪೆಟ್ರೋಲ್ ಯೂಸ್ ಮಾಡಿ ಅದನ್ನು ಚಾಲನೆಯಲ್ಲಿತ್ತು. ಈಗ ಈ CNGಗೆ ಅಂತಂದರೆ ಟ್ಯಾಂಕನ್ನು ನಾವು ಸ್ವಲ್ಪ ರೀಇನ್ಫೋರ್ಸ್ ಮಾಡಬೇಕಾಗತ್ತೆ, ಯಾಕೆಂದರೆ ಪ್ರೆಷರಲ್ಲಿರುತ್ತೆ. ಪ್ಲಸ್ ಅದನ್ನು CNG ಯೂಸ್ ಮಾಡಿ ಸೇಮ್ IC ಇಂಜಿನ್ನೇ ಇರ್ಬೋದು, ಅದನ್ನು ಸ್ವಲ್ಪ ಮಾಡಿಫಿಕೇಷನ್ ಆಗುತ್ತೆ. ಅದೇ ಇಂಜಿನ್ನ, IC ಇಂಜಿನ್ನ ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಬರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಒಳಗಡೆ, ಕಂಬಷನ್ ಅಂತಾರೆ, ಆ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ಚೇಂಜ್ ಮಾಡಿ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ತುಂಬ ಐ ಮೀನ್ ಏನಂತಾರೆ, ಆಲ್ರೆಡಿ ಬಜಾಜ್ ಆಟೋಸ್ CNGಸಲ್ಲಿ ಓಡ್ತಾ ಇದೆ. ಸೊ ಆ ಟೆಕ್ನಾಲಜಿನ ನಾವು 2 ವೀಲರ್ಸಲ್ಲಿ ಅಳವಡಿಸ್ತಾ ಇದ್ದೀವಿ, ರೈಟ್? ಇಟ್ಸ್ ಅ ವೆರಿ ಗುಡ್ ಟೆಕ್ನಾಲಜಿ, ರಿಫೈನ್ಡ್ ಟೆಕ್ನಾಲಜಿ ವಿ ಕ್ಯಾನ್ ಸೇ.
ರೈಟ್. ಸೊ ದಟ್ಸ್ ಹೌ ಇಟ್ ಇಸ್. ಸೊ ಅಂದರೆ ಅದು ಹೈಬ್ರಿಡ್ ಬೈಕ್ ಅಂತ ನಾನು ಕೇಳಿದ್ದೀನಿ, ಪೆಟ್ರೋಲ್ ಮತ್ತು CNG ಎರಡರಲ್ಲೂ ಓಡುತ್ತೆ ಅಂತ. ಇದರಲ್ಲಿ ಪೆಟ್ರೋಲ್ ಬೇಕಾಗಿಲ್ಲ, CNG ನಾವು ಹಾಕ್ಕೊಂಡು ನಾವು ಓಡಿಸ್ಬೋದು. ಕೆಲವು ಟೆಕ್ನಾಲಜಿನೂ ಇದೆ ಈಗ ಇಂಡಿಯನ್ ಮಾರ್ಕೆಟಲ್ಲಿ ಇದೆ. ಈಗ ಎಕ್ಸಾಂಪಲ್ ಕಾರ್ಸ್, ಓಕೆ, ಕಾರ್ಸಲ್ಲಿ ಒಂದು ಸ್ವಿಚ್ ಇರುತ್ತೆ, ಆ ಸ್ವಿಚ್ಚನ್ನು ಆನ್ ಆಫ್ ಮಾಡಿಕೊಂಡ್ರೆ ನಾವು ಪೆಟ್ರೋಲಲ್ಲಿ ಯೂಸ್ ಮಾಡ್ಬೋದು ಅಥವಾ CNGಯಲ್ಲೂ ಯೂಸ್ ಮಾಡ್ಬೋದು. ಸೊ ಆ ಟೆಕ್ನಾಲಜಿಲೂ ಬರ್ಬೋದು. ಬಟ್ ಇಲ್ಲಿ ಬಜಾಜ್ ಅವ್ರು ಏನು ಮಾಡಿದ್ದಾರೆ, ಪ್ಯೂರ್ CNG ಡ್ರಿವನ್ ವೆಹಿಕಲ್ಸ್. ಓಕೆ, ಸೊ ಇದರ ಪ್ರೈಸ್ ಮತ್ತು ಮೈಲೇಜ್ ಬಗ್ಗೆ ಏನು ಹೇಳ್ತೀರಂತ? ಪ್ರೈಸ್ ಐ ಥಿಂಕ್ ಇಟ್ಸ್ ಅಪ್ರಾಕ್ಸಿಮೇಟ್ಲಿ ಸೇಮ್ ಆ್ಯಸ್ IC ಇಂಜನ್ಸ್. ಬಿಕಾಸ್ ಇಲ್ಲಿ ಟೆಕ್ನಾಲಜಿ ಚೇಂಜ್ ಅಂತಂದರೆ ಒಂದು ಟ್ಯಾಂಕ್ದು, ಮಿಕ್ಕಿದ್ದೆಲ್ಲ ಹಾಗೆ ಇದೆ. IC ಇಂಜಿನ್ಸನ್ನು ನಾವು ಇದಕ್ಕೆ ಕಂಪ್ಯಾಟಬಲ್ ಮಾಡೋದಕ್ಕೆ, CNG ಕಂಪ್ಯಾಟಬಲ್ ಮಾಡೋದಕ್ಕೆ ಟೆಕ್ನಾಲಜಿ ಇನ್ವಾಲ್ವ್ ಮಾಡಿ. ಸೊ ಅಂದರೆ 1 ಲಕ್ಷ ಆಸ್ಪಾಸ್ನಲ್ಲೇ ಸಿಗುತ್ತೆ ಈ ಬೈಕ್. 1 ಲ್ಯಾಕ್ ಈಗ ಪೆಟ್ರೋಲ್ ಗಾಡಿಗಳು 1,50,000 ಇದೆ. ಐ ಮೀನ್ ಆ್ಯಕ್ಟಿವಾ ತೊಗೊಂಡ್ರೆ 1,20,000ವರೆಗೂ ಬರುತ್ತೆ. ಆನ್ ರೋಡ್ ಎಷ್ಟಿದೆ ಗೊತ್ತಿಲ್ಲ, ಬಟ್ ಅರೌಂಡ್ ಸೇಮ್. ಸೊ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಯಾಕೆಂದರೆ ಸ್ವಲ್ಪ ಟೆಕ್ನಾಲಜಿ ಚೇಂಜ್ ಆಗ್ತಿದೆ. ಬಟ್ ಅದನ್ನು ಹೇಗೆ ಬಜಾಜ್ ಅವರು ಅದನ್ನು ಅಳವಡಿಸ್ಕೊಳ್ತಾರೆ, ವಾಲ್ಯೂಮ್ಸ್ ಇನ್ಕ್ರೀಸ್ ಮಾಡಿದಾಗ ಅದು ಕಾಸ್ಟ್ ಡೆಫಿನೆಟಾಗಿ ಬರುತ್ತೆ. ಬಟ್ ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಆ್ಯಸ್ ದ ಪೆಟ್ರೋಲ್ ಇಂಜಿನ್ಸ್, ನಥಿಂಗ್ ಡಿಫ್ರೆಂಟ್. ಸೊ ಮೈಲೇಜ್ ಬಗ್ಗೆ ಹೇಳಿದ್ರೆ ಆಲ್ಮೋಸ್ಟ್ ಡಬಲ್ ಕೊಡುತ್ತೆ ಅಂತ ಹೇಳ್ತಾರೆ, ಹೌದಾ? ಮೈಲೇಜ್ ಆಲ್ರೆಡಿ ನಮಗೆ ಗೊತ್ತಿದೆ. ಈಗ ನಾರ್ಮಲ್ ಆಟೋಸೇ ತೊಗೊಂಡ್ರೆ ಪೆಟ್ರೋಲಲ್ಲಿ ಅವ್ರಿಗೆ ಒಂದು 15 ಮ್ಯಾಕ್ಸಿಮಮ್ಮು 15-20 ಒಳಗಡೆನೆ. ಈಗ CNG ತೊಗೊಂಡ್ಮೇಲೆ, CNG ಅಳವಡಿಸ್ಮೇಲೆ CNG ಆಟೋಸ್ ಬರ್ತಾಯಿದೆ. ಅವ್ರ ಜೊತೆ ಕೆಲವು ಮಾತಾಡಿದಾಗ ಅವ್ರು ಹೇಳ್ತಾರೆ ಇಟ್ಸ್ ವೆರಿ ಪ್ರಾಫಿಟಬಲ್. ಯಾಕೆ ಅಂತಂದರೆ ಮೈಲೇಜ್ ಇಸ್ ಆಲ್ಮೋಸ್ಟ್ ಡಬಲ್. ಸಮ್ಟೈಮ್ಸ್ ಇಫ್ ಯು ಡ್ರೈವ್ ಇಟ್ ಇನ್ ಅ ವೆರಿ ಕಾಷಿಯಸ್, ಯೂಶ್ವಲಾಗಿ 40 to 60 ಸ್ಪೀಡ್ ಇಸ್ ಅ ಐಡಿಯಲ್ ಮೈಲೇಜ್, ಬೆಸ್ಟ್ ಮೈಲೇಜ್, ಅದು ಎಕನಾಮಿಕಲ್ ಮೈಲೇಜ್ ಅಂತಾರೆ. ಸೊ ಹಾಗಾಗಿ ಅಲ್ಲಿ ಅಪ್ ಟು 2 times or double the mileage or more than that. Now they're getting around 35 to 40 kilometers ಅದನ್ನು ಪುಷ್ ಮಾಡ್ಬೋದು ಅನ್ನೋ ಒಂದು ಚಾನ್ಸಸ್ ಇದೆ. ಸೊ ಬೈಕಲ್ಲಿ ಡೆಫಿನೆಟ್ಟಾಗಿ ಅದು ಬಿಕಾಸ್ ವೆಯ್ಟ್ ಕಮ್ಮಿ ಇರೋದ್ರಿಂದ 2.5ವರೆಗೂ ಮೋರ್ ದ್ಯಾನ್ ವಾಟ್ ಪೆಟ್ರೋಲ್ ಇಸ್ ಗಿವಿಂಗ್, ಅಪ್ರಾಕ್ಸಿಮೇಟ್ಲಿ ಮೋರ್ ದ್ಯಾನ್ 2.5 times ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಪೆಟ್ರೋಲ್ಗಿಂತ 2 ಪಟ್ಟು ಹೆಚ್ಚಿನ ಒಂದು ಮೈಲೇಜನ್ನು ಕೊಡುತ್ತೆ ಅಂತ ತಾವು ಹೇಳ್ತಾ ಇದ್ರಿ, ಬಿಕಾಸ್ ಆಫ್ ಅದರ ವೆಯ್ಟ್ ಕಡಿಮೆ ಇರೋದ್ರೆ. ಬೈಕ್ಸ್ ವೆಯ್ಟ್ ಕಡಿಮೆ ಕಂಪೇರ್ ಟು ಆಟೋ, ಬೈಕ್ಸ್ ಕಡಿಮೆ ಇರೋದ್ರಿಂದ ಸೊ ವೆಯ್ಟ್ ಟು ಔಟ್ಪುಟ್ ರೇಷಿಯೋ ವಿಲ್ ಬಿ ರಿಯಲಿ ಗುಡ್. ಸರ್, ಮತ್ತೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಜನ ಕಾಮನ್ ಆಗಿ ಕೇಳುವಂಥದ್ದು ಸೇಫ್ಟಿ ದೃಷ್ಟಿಯಿಂದ. ಸೇಫ್ಟಿ ಏನು ಹೇಳ್ತೀರಾ ಅಂತ? ಸೇಫ್ಟಿ ಡೆಫಿನೆಟ್ಟಾಗಿ ಇಟ್ ಈಸ್ ಸೇಫ್. ಓಕೆ, ನಥಿಂಗ್ ಟು ವರಿ. ಈಗ ಒಂದು ಬಜಾಜ್ ಅಂತ ಕಂಪ್ನಿ ಅದನ್ನು ನಾವು ಡೆವಲಪ್ ಮಾಡಿ ಅವ್ರ ಮಾರ್ಕೆಟ್ಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದಾಗ ಅವ್ರು ಸುಮಾರು ಅದ್ರ ಬಗ್ಗೆ ರಿಸರ್ಚ್ ಮಾಡಿರಬೇಕು, ಡೆವಲಪ್ಮೆಂಟ್ ಇರುತ್ತೆ, ಸೇಫ್ಟಿ ಬಗ್ಗೆನೂ ಕಾಳಜಿ ವಹಿಸಿರ್ತಾರೆ. ಬಿಕಾಸ್ ಯಾಕೆ ಅಂಥೇಳಿ ಬೈಕಲ್ಲಿ ಟ್ಯಾಂಕ್ ಮುಂದೆಗಡೆನೇ ಇದೆ, ನಮ್ಮ ಶರೀರಕ್ಕೆ ತುಂಬ ಹತ್ತಿರವೇ ಇರುತ್ತೆ. ಏನಾದರೂ ಅನಾಹುತ ಆದರೆ ಒಬ್ಬ ಮನುಷ್ಯನೇ ಇರಲ್ಲ. ಸೊ ಹಾಗಾಗಿ ಸೇಫ್ಟಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ಅಂದರೆ ಇಲ್ಲಿ ಎಲ್ಲಿರುತ್ತೆ ಹಾಗಿದ್ರೆ ಸಿಲಿಂಡರ್ ಅಲ್ಲೇ ಇರುತ್ತೆ, ಸಿಲಿಂಡರ್ ಅಲ್ಲೇ ಇರ್ಬೋದು. ಓಕೆ, ಅದನ್ನು ಸಿಲಿಂಡರ್ ನಾವು ಬೇರೆ ಕಡೆ ಇಡೋವಂಥ ಚಾನ್ಸಸ್ ಬೇಕಾಗಿಲ್ಲ. ಅದೇ ಟ್ಯಾಂಕನ್ನು ನಾವು ಮಾಡಿಫೈ ಮಾಡಿ ಅದನ್ನು ರೀಇನ್ಫೋರ್ಸ್ ಮಾಡಿರ್ತಾರೆ, ಯಾಕೆಂದರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಈಗ ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ಅಲ್ಲಿ ಪ್ರೆಷರ್ ಇಲ್ಲ, ಪೆಟ್ರೋಲಲ್ಲಿ ಪ್ರೆಷರ್ ಇಲ್ಲ, ಸುಮ್ಮನೆ ತುಂಬಿಸೋದು, ಅದನ್ನು ಓಡಿಸ್ತಾ ಇರೋದು. ಪ್ರೆಷರ್ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು, ಯಾಕೆಂದರೆ ಹೀಟ್ ಜಾಸ್ತಿ ಆದಾಗ, ವೇಪರೈಸೇಷನ್ ಆದಾಗ. CNG ನಾನು ಹೇಳ್ದಂಗೆ ಇಟ್ಸ್ ಕಂಪ್ರೆಸ್ ಟು 1%. ಸೊ ಪ್ರೆಷರ್ ಇಸ್ ವೆರಿ ಹೈ. ಸೊ ಅದರಿಂದ ಆ ಟ್ಯಾಂಕ್ಸನ್ನು ನಾವು ರೀಇನ್ಫೋರ್ಸ್ ಮಾಡಿ, ಟ್ಯಾಂಕ್ ಅಲ್ಲೇ ಇರ್ಬೋದು, ಏನು ತೊಂದರೆ ಇಲ್ಲ, ಬಟ್ ಅಲ್ಲೇ ರೀಇನ್ಫೋರ್ಸ್ಡ್ ಟ್ಯಾಂಕ್ ಇರುತ್ತೆ. ಅಕಸ್ಮಾತ್ ಅದನ್ನು ಏನಾದರೂ ಆಕ್ಸಿಡೆಂಟ್ ಆದಾಗ ಕೆಲವು ಟೈಮಲ್ಲಿ ಅದು ಪಂಕ್ಚರ್ ಆಗ್ಬೋದು. ಪಂಕ್ಚರ್ ಆದಾಗ ಅದು ಅಲ್ಲಿ ಆ ಪೋರ್ಷನಲ್ಲಿ ಲೀಕ್ ಆಗೋ ಚಾನ್ಸಸ್ ಇದೆ. ಬಟ್ ಎಸ್, ದೇರ್ ಆರ್ ಚಾನ್ಸಸ್. ಮನೇಲೂ ನಾವು ಸಿಲಿಂಡ್ರ್ ಯೂಸ್ ಮಾಡ್ತಾ ಇದ್ದೀವಿ, LPG ಯೂಸ್ ಮಾಡ್ತೀವಿ.
ಅಲ್ಲೂ ನಾವು ಕಾಳಜಿ ವಹಿಸ್ಕೊಂಡಿಲ್ಲ ಅಂತಂದರೆ ಅಲ್ಲಿ ಅನಾಹುತ ಆಗೋ ಚಾನ್ಸಸ್ ಇದೆ. ಬಟ್ ಅದನ್ನು ಬಿಟ್ಟರೆ ಡಿಸೈನ್ ವೈಸ್ ಅದೆಲ್ಲ ಸೇಫ್ಟಿ ಆಸ್ಪೆಕ್ಟನ್ನು ಇನ್ಕ್ಲೂಡ್ ಮಾಡಿ ಅದನ್ನು ಮಾಡಿರ್ತಾರೆ. ಆಬ್ಸಲ್ಯೂಟ್ಲಿ ಸೇಫ್, ಏನೂ ಆಗಲ್ಲ. ಈಗ ಎಷ್ಟೋ ಕಡೆ ನಾವು ಐ ಆಮ್ ಗಿವಿಂಗ್ ಟೂ ಮಚ್ ಆಫ್ ಎಕ್ಸಾಂಪಲ್ ಟು ಆಟೋ, ಯಾಕೆಂದರೆ ನಮ್ಮ ಸಾಮಾನ್ಯ ಜನರು ಆಟೋಲ್ಲಿ ಜಾಸ್ತಿ ಓಡಾಡಿರ್ತಾರೆ. ಹೆಚ್ಚಿಗೆ ಈಗ 80-90% ನೋಡಿದ್ರೆ ಎಲ್ಲ CNG ಆಟೋನೇ. ಸೊ ಹಾಗಾಗಿ ಅವ್ರಿಗೆ ಗೊತ್ತಿರೋದ್ರಿಂದ ನಾನು ಅದಕ್ಕೆ ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ. ಸೊ ಎಷ್ಟೋ ಸತಿ ನಾವು ಆಕ್ಸಿಡೆಂಟ್ ಆದಾಗ್ಲೂ ಅದು ಏನೂ ಆಗಿಲ್ಲ. ಐ ಮೀನ್ ಟ್ಯಾಂಕಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಯಾಕೆಂದರೆ ರೀನ್ಫೋರ್ಸ್ ಮಾಡಿರ್ತಾರೆ, ರೈಟ್. ಇನ್ನೂ ಹೆಚ್ಚಿಗೆ ಹೇಳೋದಂದರೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮಾರುತಿ ವ್ಯಾಗನಾರ್ನ ಕನ್ವರ್ಷನ್ ಕಿಟ್ ಅಂತ ಮಾಡ್ತಾರೆ. ಒಂದು ಫ್ಯೂಲ್ ಪೆಟ್ರೋಲ್ ಯೂಸ್ ಮಾಡ್ಬೋದು, ಅದನ್ನು CNGನೂ ಯೂಸ್ ಮಾಡ್ಬೋದು. ಅದರಲ್ಲಿ ಟ್ಯಾಂಕ್ ಯಾವ್ದು ಯೂಸ್ ಮಾಡ್ತಾರೆ? ನಾರ್ಮಲ್ ಟ್ಯಾಂಕನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಅದನ್ನು ಅಳವಡಿಸ್ತಾರೆ, ರೈಟ್. ಅಲ್ಲಿ ಇದರಲ್ಲಿ ಏನಂತಾರೆ ಡಿಕ್ಕೀಲಿ ಆ ಸೈಜ್ ನೋಡಿದಾಗ, ಥಿಕ್ನೆಸ್ ನೋಡಿದಾಗ ಇಟ್ ವಿಲ್ ಬಿ ರಿಯಲಿ ಕ್ವೈಟ್ ರೀನ್ಫೋರ್ಸ್ ಆ್ಯಂಡ್ ವೆರಿ ಥಿಕ್. ಇಟ್ ಕ್ಯಾನ್ ಸಸ್ಟೈನ್ ದ ಪ್ರೆಷರ್. ಸೊ ಅದು ಸುಮಾರು ಏಟ್ ಬಿದ್ದರೂ ಏನೂ ಆಗೋದಿಲ್ಲ. ಹಾಗೆ ಬಜಾಜ್ ಅವರು ಅದನ್ನು ಡಿಸೈನ್ ಮಾಡಿ ಅದನ್ನು ರಿಲೀಸ್ ಮಾಡಿರ್ತಾರೆ ಅಂದ್ಕೊಂಡು ನಾನು ಅಂದ್ಕೊಳ್ತೀನಿ. ಸೊ ಹಾಗಾಗಿ ಸೇಫ್ಟಿಗೆ ಏನೂ ಪ್ರಾಬ್ಲಮ್ ಇರಲ್ಲ. ಸರ್, ಈಗ ಇನ್ನೊಂದು ಪ್ರಶ್ನೆ. ಈಗ ಈ ಸಿಲಿಂಡರ್ನಲ್ಲಿ ಅದರ ಪ್ರೆಷರ್ ಕಡಿಮೆ ಆದರೆ ಅದರ ವೆಹಿಕಲ್ನ ಮೂವ್ಮೆಂಟಲ್ಗೆ ಅದರ ಇಂಪ್ಯಾಕ್ಟ್ ಆಗುತ್ತಾ, ಅದರ ಸ್ಲೋ ಆಗುತ್ತಾ, ಹೆಂಗೆ ಅದೇ ಪಿಕಪ್ ತಗೊಳ್ಳಲ್ವಾ ಹೆಂಗೆ ಅಂತ? ಯಾವ CNG ಪ್ರೆಷರ್ ಕಡಿಮೆ ಆಗಿದ್ರೆ ಒಳಗಡೆ, ಹೌದು, ಅಂದರೆ ಯೂಸ್ ಅದು ಸೇಮ್ ಲೆವೆಲಲ್ಲೇ ಇರುತ್ತಾ ಅಥವಾ ವ್ಯತ್ಯಾಸ ಆಗುತ್ತಾ? ವ್ಯತ್ಯಾಸ ಆಗುತ್ತೆ. ಯೂಸ್ ಆಗ್ತಾ ಇದ್ದಂಗೆ ವ್ಯತ್ಯಾಸ ಆಗ್ಬೋದು, ಬಟ್ ಅದು ಡ್ರಾಸ್ಟಿಕ್ ವ್ಯತ್ಯಾಸ ಅಲ್ಲ. ಅಲ್ಲಿಂದ ಎಕ್ಸಾಂಪಲ್ 100 PSI ಇಂದ 0 PSIಗೆ ಬರೋವಂಥ ಚಾನ್ಸಸ್ ಇಲ್ಲ. ಅದನ್ನು ಗ್ರ್ಯಾಜುವಲಿ ಅದು ಬರುತ್ತೆ. ಅದನ್ನು ಆ ಲಿಮಿಟ್ಸ್ ಒಳಗಡೆ ಅದನ್ನು ಮೇಂಟೈನ್ ಮಾಡ್ಕೋಬೇಕು. ಅದು ಕೆಳಗಡೆ ಹೋಯ್ತು ಅಂದಾಗ ಅದರ ಪ್ರಯೋಜನ ಇರಲ್ಲ, ರೈಟ್. ಅದು ಯಾಕೆಂದರೆ ಅದು ಫೋರ್ಸಿಂದ ಬರಬೇಕಲ್ಲ, ಪ್ರೆಷರ್ ಬರಬೇಕಲ್ಲ ಅದು. ಸೊ ಅದನ್ನೆಲ್ಲ ಮಾಡಿರ್ತಾರೆ ಅದನ್ನು. ಸೊ ಆ ಲಿಮಿಟ್ ಬರ್ತಾ ಇದ್ದಂಗೆ ನಿಮ್ಗೆ ಅಲ್ಲಿ ಇಂಡಿಕೇಶನ್ಸ್ ಬರ್ತಾ ಇರುತ್ತೆ, ಯು ನೀಡ್ ಟು ರೀಫಿಲ್ ಅಂತ. ಸೊ ದಟ್ಸ್ ನಾರ್ಮಲ್. ಇಟ್ಸ್ ನಥಿಂಗ್ ವೆರಿ. ಸರ್, ಇವಾಗ ಪ್ರೈಸ್ ವೈಸ್ ನೋಡಿದರೆ ಪೆಟ್ರೋಲ್ ಬೈಕ್ನಷ್ಟೇ ಇರುತ್ತೆ ಆಲ್ಮೋಸ್ಟು, ಜೊತೆಗೆ ಮೈಲೇಜ್ ಡಬಲ್ ಕೊಡುತ್ತೆ. ಹಾಗಾಗಿ ಇದೊಂದು ದೊಡ್ಡ ಕ್ರಾಂತಿಕಾರಕ ಪ್ರಾಡಕ್ಟ್ ಆಗುತ್ತೆ ಅಂತ ಅನಿಸುತ್ತಾ ತಮಗೆ ಅಂತ? ಈಗಿರೋ ಪರಿಸ್ಥಿತಿಲಿ ನಮ್ಮ ಒಂದು ಇದು ಹೇಳೋದಂದರೆ, ಮೊದಲು ನಾವು ಪೆಟ್ರೋಲ್ ಬೈಕ್ಸನ್ನು ನಾವು ಯೂಸ್ ಮಾಡ್ತಾಯಿದ್ವಿ. ಪೆಟ್ರೋಲ್ ಬೈಕ್ಸು ಈಗಿನ ಕಾಲದಲ್ಲಿ ಪೆಟ್ರೋಲ್ ನೋಡಿದ್ರೆ 100-105 ರೂಪಾಯಿ ಇದೆ. ಅದರಲ್ಲಿ ಮೈಲೇಜ್ ಎಷ್ಟು ಬರುತ್ತೆ ನಿಮಗೆ? ಒಂದು 30 ಬರ್ಬೋದಾ, ಅಥವಾ 35, ರೈಟ್. ಸ್ಕೂಟಿ ಅಂಥದ್ದು, ಅಥವಾ ನಾನು ಸಾಮಾನ್ಯ ಜನರು ಯಾವುದನ್ನು ಯೂಸ್ ಮಾಡ್ತಾರೆ ಅದನ್ನು ಹೇಳ್ತಾಯಿದ್ದೀನಿ. ಕೆಲವರು ಯಂಗ್ಸ್ಟರ್ಸ್ ಬೈಕ್ಸ್ ಯೂಸ್ ಮಾಡ್ತಾರೆ, ಅದರಲ್ಲಿ ಸ್ವಲ್ಪ ಕಮ್ಮಿನೂ ಬರ್ಬೋದು. ಸೊ ಬಟ್ ಆ್ಯಾವ್ರೇಜ್ ಅರೌಂಡ್ 30 ಕಿಲೋಮೀಟರ್ಸ್ ಬರ್ಬೋದು. 105 ಸ್ಪೆಂಡ್ ಮಾಡಿ 30 ಕಿಲೋಮೀಟರ್ಸ್. ಈಗ CNG ಬಂದು 65-70 ರೂಪಾಯಿ ಇದೆ. ಸೊ 35 ರೂಪಾಯಿ ಕಮ್ಮಿ, ಪ್ಲಸ್ ಡಬಲ್ ಮೈಲೇಜ್, ರೈಟ್. ಪ್ಲಸ್ ಮೇಂಟೆನೆನ್ಸ್ ಇಸ್ ವೆರಿ ಲೆಸ್ ಕಂಪೇರ್ಡ್ ಟು ಪೆಟ್ರೋಲ್ ಇಂಜಿನ್ಸ್. ಹಾಗಾಗಿ ಇದು ಜನಸಾಮಾನ್ಯರಿಗೆ ತುಂಬ ಬೆನಿಫಿಟ್ ಆಗುವಂಥ ಚಾನ್ಸ್ ಇದೆ. ಇಟ್ಸ್ ಅ ವೆರಿ ವೆರಿ ಗುಡ್ ಇನಿಷಿಯೇಟಿವ್ ಬೈ ಬಜಾಜ್ ಈಗಿರೋ ಪರಿಸ್ಥಿತಿಲಿ. ಇನ್ನೊಂದು ಏನಂತಂದರೆ, ಹೆಚ್ಚಿಗೆ ಜನರು ಈಗ ಎಲೆಕ್ಟ್ರಿಕ್ ಬೈಕ್ಸನ್ನು ಯೂಸ್ ಮಾಡೋವಂಥ ಇದಿದೆ. ಓಕೆ, ಅವ್ರ ಟ್ರಾನ್ಸಿಷನ್ ಆಗ್ತಾಯಿದೆ. ಈಗ 24 ಆ ಕಡೆ ತೊಗೊಂಡ್ರೆ 30% ಹ್ಯಾಸ್ ಬೀನ್ ದಿ ಎಲೆಕ್ಟ್ರಿಕ್ ಬೈಕ್ ಸೇಲ್ಸ್. ಓಕೆ, 30%. ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ರೈಟ್. ಇದು ಯಾಕೆ ಅಂತಂದರೆ ತುಂಬ ಈಸಿ. ಏನೋ ಮನೆಯಲ್ಲೇ ನಾವು ಚಾರ್ಜ್ ಮಾಡ್ಕೋಬೋದು. ಚಾರ್ಜ್ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಗಾಡಿ ರೆಡಿ ಇರುತ್ತೆ, ಎಲ್ಲಿ ಬೇಕಾದ್ರೂ ಸುತ್ತಾಡಿ ನಾವು ವಾಪಸ್ ಬರ್ಬೋದು. ಸೊ ಏನು ತಲೆನೋವಿಲ್ಲ, ಏನಿಲ್ಲ. ಸೊ ಹೀಗಾಗಿ ಈ ಕನ್ವೀನಿಯನ್ಸ್ ಇದೆ. ಬಟ್ ಏನಂದರೆ, ನಾನು ದೂರ ಹೋಗ್ಬೇಕಂದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಈಗ CNG ಯೂಸ್ ಮಾಡಿದ್ರೆ ನನಗೆ ಅದು ಭಯನೇ ಇಲ್ಲ. ಪ್ಲಸ್ ಐ ಆಲ್ಸೋ ಗೆಟ್ ದ ಬೆನಿಫಿಟ್ ಆಫ್ ದಿ ಮೈಲೇಜ್, ಕಾಸ್ಟ್ ಆ್ಯಂಡ್ ಮೇಂಟೆನೆನ್ಸ್. ಇನ್ನೊಂದು ಹೇಳೋದಂದರೆ, CNG ಒಂದು ರೀತಿಲಿ ಪೊಲ್ಯೂಷನ್ ಫ್ರೀ ಅಂತಲೂ ಹೇಳ್ಬೋದು. ಪೊಲ್ಯೂಷನ್ ಫ್ರೀ ಟೋಟಲಿ ಅಲ್ಲ, ಕಂಪೇರ್ಡ್ ಟು ಪೆಟ್ರೋಲ್, ರೈಟ್. ಇದು ತುಂಬ ಕಮ್ಮಿ ಪೊಲ್ಯೂಷನ್ನ
ಹೊರಗೆ ಸೂಸುತ್ತೆ. ಓಕೆ, ಸೊ ಹಾಗಾಗಿ ಇಟ್ ಈಸ್ ಆಲ್ಸೋ ಗುಡ್ ಫಾರ್ ದಿ ಎನ್ವಿರಾನ್ಮೆಂಟ್ ಆ್ಯಂಡ್ ದ ಪೀಪಲ್ ಅರೌಂಡ್, ರೈಟ್? So it's a very good approach. I think I really appreciate the innovativeness of Bajaj and taking a right decision at the right time. You know, it's a very good option. Though it is only for maybe, I don't know how it develops. It may be an interim ಏನಂತಾರೆ ಈಗಿನ ಪರಿಸ್ಥಿತಿಗೆ ಅನುಕೂಲ ಆಗುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಸರ್, ಇವಾಗ ಏನಾಗಿ ಅಂದರೆ ಪೆಟ್ರೋಲ್ ಎಲ್ಲ ಕಡೆ ಸಿಗುತ್ತೆ, ಡೀಸೆಲ್ ಕೂಡ ಸಿಗುತ್ತೆ, ಈ CNG ಎಲ್ಲ ಕಡೆ ಸಿಗುತ್ತಾ ಅಂತ ಪ್ರಶ್ನೆ ಇದೆ. ಏನು ಹೇಳ್ತೀರಾ ಅಂತ? ತುಂಬ ಒಳ್ಳೆ ಕ್ವೆಶನ್ ಕೇಳಿದ್ರಿ ನೀವು. ಈ ದಿಕ್ಕಿನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗಬೇಕು ಅನ್ನೋ ಒಂದು ಚಾನ್ಸಸ್ ಇದೆ. ನಾವು ಗಾಡಿ ಓಡಿಸ್ಬೇಕಾದ್ರೂ ರೋಡಲ್ಲಿ ನೋಡ್ಬೋದು, ಅಲ್ಲಲ್ಲಿ ಒಂದು ಎವ್ರಿ 500 ಕಿಲೋಮೀಟರ್ಸ್ಗೆ 500 ಮೀಟರ್ಸ್ಗೆ ಒಂದು ಪೆಟ್ರೋಲ್ ಬಂಕ್ ಹಾಕಬೇಕು ಅಂತಿತ್ತು. ಈಗ ಜಾಸ್ತಿನೇ ಇದೆ ಅನಿಸುತ್ತೆ ಈಗ. ಬಟ್ ನನಗೆ CNG ಬೇಕು ಅಂದರೆ ನಾನು ಹುಡುಕೊಂಡು ಹೋಗಬೇಕು, ಪ್ಲಸ್ ಅಲ್ಲಿ ಕ್ಯೂನು ಸಿಕ್ಕಾಪಟ್ಟೆ ಇರುತ್ತೆ, ಯಾಕೆಂದರೆ ಟ್ಯಾಕ್ಸಿಗಳು, ಆಟೋಗಳು ಎಲ್ಲ. ಸೊ ಈ ವಿಷಯದಲ್ಲಿ ಸರ್ಕಾರ ಸ್ವಲ್ಪ ಗಮನ ವಹಿಸಿ ಅದನ್ನು ಇಂಪ್ರೂವ್ ಮಾಡಿದ್ರೆ, ಆ ಇನ್ಫ್ರಾಸ್ಟ್ರಕ್ಚರ್ ಏನಂತೀವಿ, ಸಪ್ಲೈ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಅದನ್ನು ಇಂಪ್ರೂವ್ ಮಾಡಬೇಕಾಗಿರೋ ಚಾನ್ಸಸ್ ಇದೆ, ರಿಕ್ವೈರ್ಮೆಂಟ್ ಇದೆ. ಚಾನ್ಸಸ್ ಅಲ್ಲ, ರಿಕ್ವೈರ್ಮೆಂಟ್ ಇದೆ. ಅದ್ರ ಬಗ್ಗೆ ನಾವು ಡೆಫಿನೆಟಾಗಿ ನಾವು ನೋಡ್ಕೋಬೇಕು. ಅದಿಲ್ಲ ಅಂತಂದಾಗ ಈ ಏನು ಆವಿಷ್ಕಾರ ಆಗಿದೆ ತುಂಬ ಒಳ್ಳೆ ಪ್ರಾಡಕ್ಟ್ ಇದು. ಬಟ್ ಇದನ್ನು ಶಾರ್ಟ್ ಕಮಿಂಗಿಂದ ಅದನ್ನು ಒಂಥರ ನಾವು ಸಿಟಿಗೇ ಸೀಮಿತವಾಗಿ ಅದನ್ನು ಇಡಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಕಡೆ ಅದು ಉಪಯೋಗ ಆಗಬೇಕಿದ್ರೆ ಜಾಸ್ತಿ ಸ್ಟೇಷನ್ಗಳಲ್ಲಿ CNG ಸಿಗಬೇಕು. ಕರೆಕ್ಟ್, ಜಾಸ್ತಿ ಸ್ಟೇಷನ್ಸಲ್ಲಿ ಸಿಗಬೇಕು. ಥ್ಯಾಂಕ್ ಯು ಸರ್. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು CNG ಬೈಕ್ ಬಗ್ಗೆ ಜಗತ್ತಿನಲ್ಲಿ ಮೊದಲ ಬಾರಿಗೆ ಭಾರತದ ಕಂಪ್ನಿಯೊಂದು ಶುರು ಮಾಡಿ ಕೊಡುಗೆ ಕೊಟ್ಟಿರೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.